ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತುಮ್ಹ ಕಹ ಭರತ್ ಕಲಂಕ ಯಹ ಹಮ ಸಬ ಕಹ ಉಪದೇಸು ರಾಮ ಭಗತಿ ರಸ ಸಿದ್ಧಿ ಹಿತ ಭಾ ಯಹ ಸಮವು ಗಣೇಸು ನವ ಬಿಧು ಬಿಮಲ तात जसु तोरा रघुबर किंकर कुमुद चकोरा उदित सदा अथ यही कबहु न घटिहि न जगनभ दिन दिन दूना कोक तिलोक प्रीति अति करिहि प्रभु प्रताप रवि छबिहि न हरिहि निसी दिन सुखद सदा सब काहूँ ग्रसिहि न कई कई करतबु राहूँ पूरन राम सुपेम पीयूषा गुरु अवमान दोष नहीं दूषा राम भगत अब अमिय अघाहूँ कीन हेहु सुलभ सुधा बसुधाहूँ भूप भगीरथ सुरसरी आनी सुमिरत सकल सुमंगल खानी दशरथ गुणगन बरनि न जाही अधिकु कहाँ जेही ಸಮ ಜಗನಾಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮುನಿಗಳು ಭರತನಿಗೆ ಸಮಾಧಾನ ಹೇಳ್ತಾ, ರಾಮನಿಗೆ ನಿನ್ನ ಮೇಲೆ ಅಗಾಧವಾದಂತಹ ಪ್ರೀತಿ ಇದೆ ಭರತ, ನೀನು ಶ್ರೀರಾಮನ ಪ್ರೇಮದ ಅವತಾರವೇ ಮೈಯೆತ್ತಿ ಬಂದಿರೋನು, ಅಂದರೆ ಪ್ರೇಮದ ಅವತಾರನೇ ನೀನು ಅಂತಂದ್ಬಿಟ್ಟು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಭರತ ನೀನು ಕಳಂಕ ಅಂತ ಹೇಳುವಂಥ ವಿಷಯ ಇದೆಯಲ್ಲ, ಇದು ಲೋಕಕ್ಕೆ ಉಪದೇಶ. ಅಂದರೆ ಇಲ್ಲಿ ನೀನೇನು ಕಳಂಕ ಅಂತ ಅಂದ್ಕೊಂಡಿದೆಯೋ ಅದು ಈ ಲೋಕಕ್ಕೆ ಒಂದೊಂದು ಉಪದೇಶ ಕಣಪ್ಪ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮ ಭಕ್ತಿ ರಸಾಮೃತವನ್ನು ಪಡೆಯೋದಕ್ಕೆ ಈ ಒಂದು ಸಮಯ ಇದೆಯಲ್ಲ, ಇದು ಶುಭಾರಂಭ. ಅಂದರೆ ನಿನ್ನನ್ನು ನೋಡಿ ರಾಮನ ಮೇಲೆ ಭಕ್ತಿಯನ್ನು ಅಳವಡಿಸ್ಕೊಳ್ತಾರೆ. ಇಲ್ಲಿ ನನ್ನಿಂದ ರಾಮ ಕಾಡು ಹೋದಾಗಾಯಿತು ಅಂತ ನೀನು ಅಂದ್ಕೊಳ್ತಾ ಇದೆಯಾ, ಆದರೆ ನೀನು ರಾಮನ ಮೇಲೆ ಇಟ್ಟಿರುವಂಥ ಭಕ್ತಿ ಪ್ರೀತಿ ಇದನ್ನೆಲ್ಲ ನೋಡಿ ಈ ಸಮಸ್ತ ಜಗತ್ತು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರು ಕೂಡ ಅಂಥ ಪ್ರೀತಿಯನ್ನು ಅಳವಡಿಸ್ಕೋಬೇಕು ಅಂತ ಅವರು ಅಂದ್ಕೊಳ್ತಾರೆ. ಅಂದರೆ ಭಗವಂತನ ಮೇಲೆ ನಮಗೂ ಕೂಡ ಈ ರೀತಿ ಪ್ರೀತಿ ಭಕ್ತಿ ಭಾವ ಎಲ್ಲ ಇರಬೇಕು ಅಂತ ಅವರು ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಅವರು ಅಳವಡಿಸ್ಕೊಳ್ಳೋದಕ್ಕೆ ನೀನೇ ಒಂದು ದಾರಿಯಾಗಿದೆಯಾ, ಇದೆಲ್ಲ ಒಂದು ಶುಭಾರಂಭ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನಿನ್ನ ಕೀರ್ತಿ ಅನ್ನೋದಿದೆಯಲ್ಲ, ಇದೆಲ್ಲ ಚಂದ್ರ ಇದ್ದ ಹಾಗೆ ಶ್ರೀರಾಮನ ಕಿಂಕರರು ಇದ್ದಾರಲ್ವಾ, ಇವರೆಲ್ಲ ಕುಮುದರು ಮತ್ತು ಚಕೋರಗಳು. ಈಗ ಕುಮುದಗಳಿಗೆ ಮತ್ತು ಚಕೋರ ಪಕ್ಷಿಗೆ ಚಂದ್ರ ಅಂತಂದರೆ ಇಷ್ಟ, ಅದಿದ್ರೇ ಅವ್ರಿಗೆ ತುಂಬ ಇಷ್ಟ ಆಗೋದು. ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಆಕಾಶದಲ್ಲಿ ಚಂದ್ರ ಯಾವಾಗ ಬರ್ತಾನೋ ಅಂತಂದ್ಬಿಟ್ಟು. ಆ ರೀತಿ ಆಕಾಶದ ಚಂದ್ರ ಪ್ರತಿದಿನ ಅಸ್ತನಾಗ್ತಾನೆ, ಕ್ಷೀಣವಾಗ್ತಾ ಇರ್ತಾನೆ. ಅದರಿಂದ ಏನಾಗುತ್ತೆ, ಕುಮುದಗಳು ಮತ್ತು ಚಕೋರಗಳಿಗೆ ದುಃಖ ಆಗುತ್ತೆ. ಆದರೆ ನಿನ್ನ ಯಶಸ್ಸು ಅನ್ನುವಂತಹ ಚಂದ್ರ ಇದೆಯಲ್ಲ, ಅದು ಯಾವಾಗಲೂ ಉದಿತನಾಗಿಯೇ ಇರ್ತಾನೆ. ಅಂದರೆ ಯಾವತ್ತೂ ಅಸ್ತನ ಆಗೋದಿಲ್ಲ. ಅಂದರೆ ನಿನ್ನ ಯಶಸ್ಸು ಕೀರ್ತಿ ಸದಾ ಕಾಲ ಇರುತ್ತೆ ಅಂತ ಅರ್ಥ. ಈ ಜಗತ್ತಲ್ಲಿ ನಿನ್ನ ಯಶಸ್ಸು ಅನ್ನೋದು ಸದಾಕಾಲ ಇರುತ್ತೆ. ಅದರಿಂದ ರಾಮನ ಕಿಂಕರರಿಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಗದ್ರೂಪಿ ಆಕಾಶದಲ್ಲಿ ಇದು ಕ್ಷೀಣಿಸದೆ ದಿನೇ ದಿನೇ ವೃದ್ಧಿ ಆಗ್ತಾನೆ ಇರುತ್ತೆ. ತ್ರೈಲೋಕ್ಯವೆಂಬ ಚಕೋರವು ಅಂದರೆ 3 ಲೋಕ ಅನ್ನುವಂಥ ಚಕೋರ ಈ ಯಶರೂಪಿ ಅನ್ನುವಂಥ ಚಂದ್ರನನ್ನ ಅತ್ಯಂತವಾಗಿ ಪ್ರೀತಿಸುತ್ತೆ. ಪ್ರಭು ಶ್ರೀರಾಮಚಂದ್ರನ ಪ್ರತಾಪ ರವಿ ಅಂದರೆ ಶ್ರೀರಾಮನ ಪ್ರತಾಪ ಅನ್ನೋದು ಒಂದು ಸೂರ್ಯನಿಗೆ ಹೋಲಿಸಿದ್ರೆ ಅದರ ಪ್ರಕಾಶ ಕಳೆಯೋದಿಲ್ಲ. ಅಂದ್ರೆ ಏನು, ಈಗ ಸೂರ್ಯ ಬಂದಿದ ತಕ್ಷಣ ಚಂದ್ರನ ಪ್ರಕಾಶ ಅಂದರೆ ಅದರ ಬೆಳಕು ಕಳೆಗುಂದುತ್ತೆ, ಅದು ಕಾಣಿಸೋದೇ ಇಲ್ಲ ಅಲ್ವಾ, ಅಷ್ಟು ಕಡಿಮೆ ಆಗ್ಬಿಡುತ್ತೆ ಅದರ ಪ್ರಕಾಶ. ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ, ರಾಮಚಂದ್ರನ ಪ್ರತಾಪ ಅನ್ನುವಂಥ ರವಿ ಆ ಪ್ರಕಾಶವನ್ನು ಅಂದರೆ ಏನು, ಚಂದ್ರನ ಪ್ರಕಾಶವನ್ನು ಅಂದರೆ ಏನು, ನಿನ್ನ ಮಹಿಮೆಯನ್ನು ಅದು ದೂರ ಮಾಡೋದಿಲ್ಲ. ಈ ನಿನ್ನ ನಿರ್ಮಲ ಕೀರ್ತಿ ಅನ್ನುವಂತಹ ಚಂದ್ರಮ ಹಗಲು ಮತ್ತು ಇರಳು ಎಲ್ಲರಿಗೂ ಕೂಡ ಸುಖವನ್ನು ಉಂಟು ಮಾಡುತ್ತೆ.
ಕೈಕೆಯ ಕುಕರ್ಮ ಅನ್ನುವಂತಹ ರಾಹು ಅದನ್ನು ನುಂಗೋದಕ್ಕೆ ಸಾಧ್ಯ ಇಲ್ಲ. ಅಂತಂದರೆ ಏನು, ಕೈಕೆ ಏನೋ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಲು ಅಂತಂದರೆ ಅದನ್ನು ರಾಹುಗೆ ಹೋಲಿಸ್ತಾ ಇದ್ದಾರೆ. ಈಗ ಚಂದ್ರನನ್ನು ನುಂಗು ಬಿಡ್ತಾನೆ ರಾಹು ಅಲ್ವಾ, ಗ್ರಹಣ ಹಿಡಿಯತ್ತಲ್ವಾ. ಆದರೆ ನಿನ್ನ ಯಶಸ್ಸಿಗೆ ಯಾವುದೇ ಗ್ರಹಣ ತಗಲೋದಿಲ್ಲ ಅಂತ ಅರ್ಥ. ಕೈಕೆ ಮಾಡಿದ ಕುಕರ್ಮ ಅನ್ನೋದು ನಿನಗೇನು ಮಾಡೋದಕ್ಕಾಗಲ್ಲ, ನಿನಗೆ ಅಂತಂದರೆ ಅವನ ಯಶಸ್ಸಿಗೆ ಅಂತ ಅರ್ಥ. ಈ ಚಂದ್ರ ಶ್ರೀರಾಮಚಂದ್ರನ ಸುಂದರ ಪ್ರೇಮರೂಪಿ ಅಮೃತದಿಂದ ಪರಿಪೂರ್ಣನಾಗಿರುವಂಥವನು. ಇದನ್ನು ಗುರುದ್ರೋಹ ಅನ್ನುವಂತಹ ಕಳಂಕದಿಂದ ರಹಿತನಾಗಿರ್ತಾನೆ. ಅಂದರೆ ಯಾವುದೇ ಕಳಂಕ ಇದಕ್ಕೆ ಬರೋದಿಲ್ಲ. ನೀನು ಯಶರೂಪಿ ಚಂದ್ರನನ್ನು ಸೃಷ್ಟಿಸಿ ಈ ವಸುದೆಯಲ್ಲೂ ಅಂದರೆ ಈ ಭೂಮಿಯಲ್ಲೂ ಸುಧೆ ಎಲ್ಲರಿಗೂ ಸಿಗೋ ಹಾಗೆ ನೀನು ಮಾಡಿದೀಯಾ. ಈಗ ರಾಮ ಭಕ್ತರು ಈ ಅಮೃತದಿಂದ ತೃಪ್ತರಾಗ್ತಾರೆ. ನಿನ್ನ ವಂಶದ ಪೂರ್ವಜನಾದಂತಹ ಭಗೀರಥ ಇದ್ದಾನಲ್ಲ, ಅವನು ಗಂಗೆಯನ್ನ ಭೂಮಿಗೆ ತಗೊಂಡು ಬಂದ. ಅಂದರೆ ಅವನು ಒಂದು ದೊಡ್ಡ ಪುಣ್ಯದ ಕಾರ್ಯನೇ ಮಾಡಿದ್ದಾನೆ. ಯಾಕಂದರೆ ಗಂಗೆ ಎಲ್ಲರ ಪಾಪಗಳನ್ನು ತೊಳೆಯೋ ಅಂಥವಳು ಅಲ್ವಾ. ಅಂಥ ಗಂಗೆಯನ್ನು ಈ ಭೂಮಿಗೆ ತಗೊಂಬಂದಿದ್ದಾನೆ ನಿನ್ನ ಪೂರ್ವಜನಾದಂತಹ ಭಗೀರಥ. ಅಂತಹ ಗಂಗೆಯ ಸ್ಮರಣೆ ಎಲ್ಲ ಶುಭಗಳಿಗೆ ಮೂಲ. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ತಾರೆ. ಆ ಭಗೀರಥನಿಂದಲೂ ಕೂಡ ಹೆಚ್ಚಿನ ಮಹಿಮೆ ಯಾರ್ದು? ದಶರಥ ಮಹಾರಾಜಂದು. ಯಾಕೆ ಅಂತಂದರೆ ಅಂತ ರಾಮನನ್ನೇ ಮಗನಾಗಿ ಪಡೆದಿದ್ದಾನೆ ಅಲ್ವಾ. ಅದಕ್ಕೋಸ್ಕರ ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ಇನ್ನೂ ಹೆಚ್ಚಿನವರು ಯಾರಾದರೂ ಇದ್ದಾರಾ ಅಂತ ನಾವು ಯೋಚನೆ ಮಾಡಿದಾಗ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಅಂದರೆ ಅಷ್ಟು ಪುಣ್ಯವಂತ ನಿನ್ನ ತಂದೆ. ಭಗೀರಥನಿಗಿಂತಲೂ ಕೂಡ ದಶರಥ ಮಹಾರಾಜ ತುಂಬ ಪುಣ್ಯವಂತ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.